ಸ್ನೇಹಿತರೆ, ಇವತ್ತು ನಿಮ್ಮ ಬಳಿ ಒಂದು 2-3 ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದೆ. ಒಂದು, ಅಭ್ಯರ್ಥಿಯನ್ನು ಯಾಕೆ ನೀವು ಕಣಕ್ಕಿಳಿಸಿಲ್ಲ ಅಂತ ಹಲವಾರು ಜನಗಳ ಪ್ರಶ್ನೆ. ನಿಜ, ನಾವು ಅಭ್ಯರ್ಥಿನೇ ಕಣಕ್ಕಿಳಿಸಿಲ್ಲ. ಕುಮಾರಸ್ವಾಮಿ ಜಾಗದಲ್ಲಿ, ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಮಂಡ್ಯದವ್ರನ್ನ ಬೇರೆ ಯಾರನ್ನೇ JDS ಅಭ್ಯರ್ಥಿ ಹಾಕಿದ್ರೆ ನಾವು ಖಂಡಿತ ಕ್ಯಾಂಡಿಡೇಟ್ ಹಾಕಲೇಬೇಕು ಅನ್ನೋ ಚಿಂತನೆ ನಮ್ಮ ಮೂಲಕನೂ ಕೂಡ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಕಳಿಸುವಂಥ ಕೆಲಸ ಮಾಡ್ತಿದ್ದು. ಯಾಕೆ ಕ್ಯಾಂಡಿಡೇಟ್ ಹಾಕಲಿಲ್ಲ ಅಂತ ಬಹುಶಃ ಈಗ ಅರ್ಥ ಆಗ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರ ಮಗ, ಜೊತೆಗೆ 8 MLAಗಳು, 3 MLCಗಳು, ತದನಂತರ 3 ಮಂತ್ರಿಗಳು ಮತ್ತು ಮಾಜಿ ಪ್ರಧಾನಿಗಳ ಮೊಮ್ಮಗ. ಯಾಕೆ ನಿಖಿಲ್ ಕುಮಾರ್ ಸೋಲಿಸಬೇಕು? ಇದರಲ್ಲಿ ನಾನು ನೇರವಾಗಿ ಹೇಳೋ ಉತ್ತರ, ನಿಖಿಲ್ ಕುಮಾರ್ನನ್ನು ಸೋಲಿಸಬೇಕಾದ ಕಾರಣ ಅಂತಂದರೆ ಮಂಡ್ಯದ ಸ್ವಾಭಿಮಾನದ ಹಿತದೃಷ್ಟಿಯಿಂದ. ಮಂಡ್ಯದ ಬಹುತೇಕ ನಾಯಕರಿದ್ದರು. ನೀವು ಕೂಡ ಸ್ವತಃ SD ಜಯರಾಮ್ ಮಗ ಅಶೋಕ್ ಮತ್ತು KV ಶಂಕರೇಗೌಡರ ಮೊಮ್ಮಗ ವಿಜಯಾನಂದನ ಹೆಸರನ್ನು ಪ್ರಸ್ತಾಪ ಮಾಡ್ತಾ, ಇಬ್ಬರು ನಮ್ಮ ಮಕ್ಕಳಿದ್ದಂತೆ ನೀವು ಹೇಳಿದ್ರಿ. ಸ್ವತಃ ದೇವೇಗೌಡರು ಅಂಬುಜಮ್ಮನವ್ರನ್ನ ನೆನೀತಾ, ನಾನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅಂಬುಜಮ್ಮನವರು ಕೂಡ ಹೊಡೆದು ಗಲಾಟೆ ಮಾಡಿದ್ರು, ಹಲವಾರು ಜನ ಬಂದಿದ್ರು ಅಂತ. ಈ ಸಂದರ್ಭದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಅಂಶ ಅಂದರೆ, ಅವತ್ತು ಸರಿಸುಮಾರು 50,000 ಜನ ನಿಮ್ಮ ಹಾಸನಗಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಜನತೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ 50,000 ರಿಂದ 60,000 ಜನ ಮಂಡ್ಯದಿಂದ ಬಂದಿದ್ದರು. ತದನಂತರ ಮಂಡ್ಯ ಕೊಟ್ಟಂಥ ಕೊಡುಗೆಗಳನ್ನ ನಿಮ್ಮ ಹತ್ರ ನಾವು ಕ್ಲಾರಿಫೈ ಮಾಡ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ಅಂಥ ಜನನ್ನ ಇವತ್ತು ನೆನೀತಾ ಇದ್ದೀರಿ, ಅಂಥ ಅಂಬುಜಮ್ಮನವ್ರನ್ನ ಇವತ್ತು ನೆನೀತಾ ಇದ್ದೀರಿ, ಅಂಥ KV ಶಂಕರೇಗೌಡರನ್ನ ಮತ್ತು ಅಶೋಕ್ ಜಯರಾಮನ್ನ ಇವತ್ತು ನೆನೀತಾ ಇದ್ದೀರಿ. ಜೊತೆಗೆ ಹೇಮಾವತಿ ನೀರನ್ನು ಬಿಡಬೇಕಾದಾಗ ಅನಿವಾರ್ಯ ಪರಿಸ್ಥಿತಿ ಇದೆ, ಸಂಕಷ್ಟದ ಪರಿಸ್ಥಿತಿ ಇದೆ. ಬರೀ ನಿಮ್ಮ ಜಿಲ್ಲೆಗೆ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದ್ರಿಂದ ತುಮಕೂರಿನಲ್ಲಿ ಮೊನ್ನೆ ನೀವು ಅಭ್ಯರ್ಥಿಯ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹೋದಾಗ ಗೋಬ್ಯಾಕ್ ಚಳವಳಿನ ಎದುರುಗೊಂಡ್ರಿ. ನೀವೇನು ಶಂಕರೇಗೌಡರ ಮೊಮ್ಮಗ ವಿಜಯಾನಂದ್ ಮತ್ತು ಅಶೋಕ್ ಜಯರಾಮ್ ಅವ್ರನ್ನ ಮಕ್ಕಳಿದ್ದಂತೆ ಅಂತ ಏನು ಹೇಳಿದ್ರೆ, ಅದರಂತೆ ಅವರಿಬ್ಬರಲ್ಲೊಬ್ಬರು ಕ್ಯಾಂಡಿಡೇಟ್ ಮಾಡಿದರೆ ಖಂಡಿತ ನಾವು ಕ್ಯಾಂಡಿಡೇಟ್ ಹಾಕುವಂಥ ಪ್ರಯತ್ನ ನಾವು ಮಾಡ್ತೇವೆ. ನಾವೆಲ್ಲ ಅಂದರೆ JDS ಅವರು ಮನಸ್ಸನ್ನು ಒಲವಿಲ್ಲದೆ ಇದ್ದವರು, ಕಾಂಗ್ರೆಸ್ ಅವರು ಮನಸ್ಸನ್ನು ಒಲವಿಲ್ಲದೆ ಇದ್ದವರು, ಮತ್ತು BJP ಅವರು ಸಂಪೂರ್ಣ, ಮತ್ತು ರೈತ ಸಂಘ ಸಂಪೂರ್ಣ, ಅಲ್ಪಸಂಖ್ಯಾತರು, ದಲಿತರು, ದೀನರು ಎಲ್ಲ ಕೂಡ ಇವತ್ತು ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಜೊತೆಗೆ ಮೊನ್ನೆ ಕೂಡ ಜೋಡೆತ್ತು ಅಂತ ಒಂದು ಕಾಮೆಂಟ್ ಮಾಡಿದ್ದೀರಿ, ಕಳ್ಳೆತ್ತು ಜೋಡೆತ್ತು ಅಂತ ಇಬ್ಬರು ಚಿತ್ರನಟರಿಗೆ. ನೀವು ಆ ಕಾಮೆಂಟ್ ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ನಡೆಯುವಂಥ 3 ಕಡೆಯಿಂದ ನೀವು 5 ಕಡೆ ಏನು ನೀವು ಕ್ಯಾಂಡಿಡೇಟ್ ಹಾಕಿದ್ದೀರಿ ಅಲ್ಲಿಗೆಲ್ಲ ಇದು ಬಿಸಿಯ ತಟ್ಟುತ್ತೆ. ಯಾಕಂದರೆ ಒಬ್ಬ ಸ್ಟಾರ್ ಕ್ಯಾಂಪೈನನ್ನು ಆಡ್ಕೊಳ್ಳುವಂಥ ಅನಿವಾರ್ಯತೆ ನಿಮಗೆ ಯಾಕಾದರೂ ಗೊತ್ತು ಅಂತ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಕೂಡ ನಿಮ್ಮ ನಾಯಕರ ಆದಿಯಾಗಿ ಎಲ್ಲರೂ ಇದೇ ಥರ ಮಾತುಗಳನ್ನ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಕಹಿ ಘಟನೆ, ತುಂಬ ಹಳೆಯದು ಆದರೂ ನೆನೆಯಬೇಕು. ತುಂಬ ಅಂದರೆ ತುಂಬ ಏನು ಹಳೆಯದಲ್ಲ. ನೀವು ಮುಖ್ಯಮಂತ್ರಿ ಆಗಿ ಈ ಜೀವೋತ್ಸವ ಸಂಭ್ರಮ ಮಾಡಲಿಕ್ಕೆ ಸರ್ವೆಂಗಿ ಸ್ಟೇಡಿಯಂಗೆ ಬರ್ತೀರಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದಲ್ಲಿ ಕಟ್ಟಿರುವಂಥ ನೂತನವಾಗಿ ನಿರ್ಮಾಣ ಮಾಡಿರುವಂಥ KV ಶಂಕರೇಗೌಡರ ಶತಮಾನೋತ್ಸವ ಭವನ, ಅದರ ಉದ್ಘಾಟನೆಯನ್ನು ಕೂಡ ನಿಮ್ಮ ಮೂಲಕ ಆಗಲಿ ಅಂತ ಕಲ್ಲಲ್ಲಿ ಕೂಡ ಕೆತ್ತಿಸಿ ಎಲ್ಲ ಉದ್ಘಾಟನೆ ಕರೀತಾರೆ. ಕೇವಲ ಕೂದಲಳ್ಳಿ ಅಂತ ಅಂತರ, ಅಲ್ಲಿಗೆ ಹೋಗಿ ನೀವು ಉದ್ಘಾಟನೆ ಮಾಡೋಣ, ನಿಮ್ಮ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗ್ತೀರಿ. ಇಷ್ಟು ತಡವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಈ ಮಾತನ್ನು ಅವತ್ತೇ ಹೇಳಿದರೆ ವಿಜಯಾನಂದಿಗೆ ಸಿಗುವಂಥ ನಿಗಮ ಮಂಡಳಿ ಎಲ್ಲಿ ಕೈ ತಪ್ಪೋಗುತ್ತೆ ಅಂತ ಭಯದಿಂದ ನಾನು ಹೇಳಿದ್ದೀನಿ. ಇವತ್ತು ಹೇಳುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಏಕೆಂದರೆ ವಿಜಯಾನಂದನಾಗಲಿ ಅಶೋಕ್ ಜಯರಾಮ್ಗಾಗಲಿ ಇನ್ನಷ್ಟು ಹಲವಾರು ನಾಯಕರಿದ್ದಾರೆ. ಯಾರಿಗೂ ಏನು ನೀವು ಯಾವುದೇ ಮಂಡ್ಯದ ಹಿರಿಯ ತಲೆಗಳಿಗೆ ಈ ನಿಗಮ ಮಂಡಳಿ ಸ್ಥಾನವನ್ನು ಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ಪದೇ ಅವಾಗಲೇ ಹೇಳಿದ ಹಾಗೆ ಸ್ವಾಭಿಮಾನಕ್ಕಾಗಿ ಮಂಡ್ಯ ಎಲ್ಲ ಪಕ್ಷದವರು ಒಗ್ಗೂಡಿ ಇವತ್ತೇನು ಸುಮಲತಾ ಅವ್ರು ನಿಲ್ಲಿಸಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಒಂದು ತಿಂಗಳು 18ನೇ ತಾರೀಕು ಏನಿದೆ ಆ ಸಂದರ್ಭದಲ್ಲಿ ದಯಮಾಡಿ ಸುಮಲತಾ ಅವ್ರನ್ನ ಜೊತೆಗೆ ಯಾವ ಥರ ಕೆಳಮಟ್ಟಕ್ಕೆ ನೀವು ಕೀಳು ರಾಜಕೀಯ ಕೇಳಿದ್ದೀರಿ ಅಂದರೆ, ಸುಮಲತಾನ 3 ಸುಮಲತಾ ತಂದು ಹಾಕಿದ್ದೀರಿ. ಆ 3 ಸುಮಲತಾ ಪಕ್ಕ ಅಂಬರೀಷ್ ಬರಲಿಕ್ಕಾಗಲ್ಲ. ಅಂಬರೀಷ್ ಸುಮಲತಾ ಒಬ್ಬರೇ. ದಯಮಾಡಿ 2 ದಿನದ ಚಿಹ್ನೆ ಬರುತ್ತೆ, ಆ ಚಿಹ್ನೆಯನ್ನು ಆಧರಿಸಿ ಚಿಹ್ನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಏಪ್ರಿಲ್ 18ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಅಭೂತಪೂರ್ವ ಬೆಂಬಲದಿಂದ ಚುನಾವಣೆಯನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡೋಣ. ಈ ಸಂದರ್ಭದಲ್ಲಿ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲೂ ಅಂಬರೀಷ್ ಅಭಿಮಾನಿಗಳಲ್ಲಿ ಕೇಳುವುದೇನೆಂದರೆ, ಪ್ರತಿಯೊಂದು ಬೂತಲ್ಲಿ ನಾನು ವೋಟ್ ಮಾಡುವಂಥ ಬೂತ್ನಲ್ಲಿ ಕನಿಷ್ಠ 10 ಜನ ಅಂಬರೀಷ್ ಅಭಿಮಾನಿಗಳಾಗಿರ್ಬೋದು,
JDS ಇಂದ ಬೇಸರ ಆಗಿರೋರಾಗಿರ್ಬೋದು, ಕಾಂಗ್ರೆಸ್ಸಿಂದ ಬೇಸರ ಆಗಿರೋರಾಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ಪ್ರತಿಯೊಬ್ಬರು 10 ಮಂದಿ ಒಂದೊಂದು ಬೂತಲ್ಲಿ ನಿಂತು ಸುಮಲತಾ ಪರ ಕ್ಯಾನ್ವಾಸ್ ಮಾಡೋದ್ರ ಮೂಲಕ ಅವರನ್ನು ಅತ್ಯಂತ ಎತ್ತರದ ಬಹುಮತದಲ್ಲಿ ಗೆಲ್ಲಿಸ್ಕೊಂಬರೋಣ. ಸ್ವಾಭಿಮಾನಕ್ಕಾಗಿ ಇದೊಂದು ಹೋರಾಟ. ಸ್ವಾಭಿಮಾನಕ್ಕಾಗಿ ಮಂಡ್ಯ ಜಿಲ್ಲೆ ಯಾವತ್ತೂ ತಮ್ಮ ಸ್ವಾಭಿಮಾನನ ಬಿಟ್ಕೊಡಲ್ಲ. ಆ ಒಂದು ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ. ಸುಮಲತಾ ಅವ್ರಿಗೆ ಈ ಸಲ ಕಳಿಸುವುದರ ಮೂಲಕ ನಮ್ಮ ಚುನಾವಣೆಯಲ್ಲಿ ನಾವು ಪ್ರತಿಯೊಂದು ಬೂತಲ್ಲಿ 10 ಜನ ನಿಂತು ಹೋರಾಟ ಮಾಡೋದ್ರ ಮೂಲಕ ಸುಮಲತಾ ಅವ್ರು ಕಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಬಯಸ್ತೀನಿ ಸ್ನೇಹಿತರೆ. ಧನ್ಯವಾದ.